ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್. ಈ ವಿಡಿಯೋದಲ್ಲಿ ಒಂದು ಸಿಹಿ ತಿಂಡಿ ಸ್ವೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ಅದು ಬಂದ್ಬಿಟ್ಟು ಉರದ್ ದಾಲ್ ಲಡ್ಡು. ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ನೀವು ಫೆಸ್ಟಿವಲ್ ಅಂತಲ್ಲ, ಯಾವಾಗ ಬೇಕಾದರೆ ಮಾಡಿಕೊಂಡು ನೀವು ಇದನ್ನು ತಿನ್ಬೋದು. ಮಾಡೋದು ತುಂಬ ಈಸಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಫಸ್ಟ್ ಇದಕ್ಕೆ ಬೇಕಾಗಿರೋದು ಉರದ್ ದಾಲ್. 2 ಕಪ್ ಉರದ್ ದಾಲ್ ತಗೊಂಡಿದ್ದೀನಿ. ನೋಡಿ, ಈ ಥರ ಉರದ್ ದಾಲ್. ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋ ತನಕ, ಲೈಟ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು. ನಿಮಗೆ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಸೊ ಸಿಮ್ಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ರೋಸ್ಟ್ ಮಾಡ್ಕೊಂಡ್ಮೇಲೆ ನೀವು ಸ್ವಲ್ಪ ಒಂದು 1/4 ಕಪ್ಪು ರೈಸ್ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ರೈಸ್ನು ರೋಸ್ಟ್ ಮಾಡಿಕೊಂಡು, ನೋಡಿ ಇವಾಗ ಇದು ರೋಸ್ಟ್ ಆಗಿದೆ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಲೈಟ್ ಬ್ರೌನು. ಸೊ ಇದಕ್ಕೆ ಆ ರೋಸ್ಟ್ ಮಾಡಿರೋ ರೈಸನ್ನು ಹಾಕೋಬೇಕು. ಆಮೇಲೆ ಸ್ವಲ್ಪ ಏಲಕ್ಕಿ ಈ ಥರ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಳಿ, ಒಂದು 5-6 ಏಲಕ್ಕಿ. ಆಮೇಲೆ ಶುಗರ್, ಒಂದು 3/4 ಕಪ್ ಶುಗರ್ ಪೌಡ್ರ್ ಮಾಡ್ಕೋಬೇಕು. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಶುಗರ್ನ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ. ನೋಡಿ, ಇವಾಗ ಇದು ರೈಸು ರೋಸ್ಟ್ ಆಗಿದೆ, ಲೈಟಾಗಿ ಬ್ರೌನ್ ಆಗಿದೆ. ಸೊ ಆಮೇಲೆ ಉರದ್ ದಾಲ್ ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇವಾಗ ಶುಗರ್ನ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಉರದ್ ದಾಲ್ ರೈಸು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀವಿ ಮಿಕ್ಸಿಯಲ್ಲಿ. ಉರದ್ ದಾಲ್ ರೈಸು ಆಮೇಲೆ ಶುಗರ್ 3 ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ಉರದ್ ದಾಲ್ ರೈಸು ಆಮೇಲೆ ಶುಗರ್ 3 ಪೌಡ್ರ್ ಮಾಡಿಕೊಂಡು ಮಿಕ್ಸಿಯಲ್ಲಿ. ಇದಕ್ಕೆ ಸ್ವಲ್ಪ ಏಲಕ್ಕಿ, ಪೌಡ್ರ್ ಮಾಡ್ಕೊಂಡಿರೋ ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ತುಪ್ಪ ಹಾಕೋಬೇಕು. ತುಪ್ಪನ ಬಿಸಿ ಮಾಡ್ಕೊಂಡು ಹಾಕೋಬೇಕು. ನಾನು ಒಂದು 100 ml ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಿಸಿ ಮಾಡಿಕೊಂಡು ಈ ಥರ ಮೆತ್ತಗೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಹಾಗೆ ಈ ಥರ ಸ್ವಲ್ಪ ಹಾಕ್ಕೊಂಡು ಬಿಸಿ ತುಪ್ಪ ಹಾಕ್ಕೊಂಡು ಬಿಸಿಯಾಗಿರುತ್ತೆ. ಸೊ ನೋಡ್ಕೊಂಡು ಸ್ವಲ್ಪ ಕೈ ಇದಾಗತ್ತೆ, ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ತುಂಬ ತುಪ್ಪ ಹಾಕ್ಕೊಂಬೇಡಿ, ಇಲ್ಲಾಂದರೆ ಒಂಥರ ಪೇಸ್ಟ್ ಥರ ಆಗಿಬಿಡುತ್ತೆ. ನೋಡಿ, ಈ ಥರ ಸ್ವಲ್ಪ ಈ ಥರ ಆಗಬೇಕು ಕನ್ಸಿಸ್ಟೆನ್ಸಿ. ತುಂಬ ತುಪ್ಪ ಹಾಕ್ಕೊಂಬಿಟ್ರೆ ಆಮೇಲೆ ಪೇಸ್ಟ್ ಥರ ಆಗಿಬಿಡುತ್ತೆ. ನೋಡಿ, ಇವಾಗ ಇದು ಕರೆಕ್ಟಾಗಿದೆ. 100 ml ತುಪ್ಪ ಹಾಕ್ಕೊಂಡು ನೋಡಿ, ಇವಾಗ ಇದು ಉಂಡೆ ಮಾಡೋಕ್ಕೆ ಕರೆಕ್ಟಾಗಿದೆ. ನೋಡಿ, ಈ ಥರ ಉಂಡೆ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಗೋಡಂಬಿ ಹಾಕ್ಕೋಬೋದು, ಗೋಡಂಬಿ ದ್ರಾಕ್ಷಿ ಬೇಕಂದರೆ. ನಾವು ಇದಕ್ಕೆ ಬೇಕಾಗಿಲ್ಲ ಗೋಡಂಬಿ ದ್ರಾಕ್ಷಿ, ಹಾಗೆ ಚೆನ್ನಾಗಿರುತ್ತೆ ಸೂಪರಾಗಿ. ನೋಡಿ, ಇವಾಗ ಇದು ಉಂಡೆ ಮಾಡಿಕೊಂಡು ಈ ಥರ ಸೈಡ್ ಇಟ್ಕೊಂಬಿಡಿ. ನೋಡಿ, ರೆಡಿ ಟು ಈಟ್. ನೋಡಿ, ತುಂಬ ಸಿಂಪಲ್, ಇಷ್ಟೇ. ಸೊ ಉರದ್ ದಾಲ್ ಲಡ್ಡು ಆಂಧ್ರ ಅಲ್ಲಿ ಫೇಮಸ್ಸು, ಮಿನಪಪ್ಪು ಸುನ್ನುಂಡ ಅಂತಾರೆ. ಸೊ ಉರದ್ ದಾಲ್ ಲಡ್ಡು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಒಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.